ಹಾಯ್ ಹಲೋ ಮತ್ತೊಮ್ಮೆ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ನಾನು ನಿಮ್ಮ ರಮೇಶ್ ಸರ್ ನಿಮಗೋಸ್ಕರವಾಗಿ ಮತ್ತೊಂದು ಜಿಯೋಗ್ರಫಿಕಲ್ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ವಿಡಿಯೋವನ್ನು ನಿಮಗೋಸ್ಕರ ತಂದಿದ್ದೇನೆ. ನಮ್ಮ ಚಾನಲ್ನ ಮೊಟ್ಟ ಮೊದಲ ಬಾರಿಗೆ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಟಚ್ ಮಾಡೋದನ್ನು ಮರಿಬೇಡಿ. ಕಾರಣ ಇಷ್ಟೇ, ನಮ್ಮೆಲ್ಲ ವಿಡಿಯೋಗಳ ನೋಟಿಫಿಕೇಶನ್ಸ್ ನಿಮಗೆ ಸಿಗತ್ತೆ. ಹಾಗಾದ್ರೆ ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಾನು ಅತ್ಯದ್ಭುತವಾಗಿ ಮೊದಲನೇ ಬಾರಿ ಒಂದು ಅತ್ಯುತ್ತಮವಾಗಿರ್ತಕ್ಕಂತಹ ವಿಡಿಯೋವನ್ನ ತರ್ತಾ ಇದ್ದೀನಿ. ಅದು ಜಿಯೋಗ್ರಫಿಗೆ ಸಂಬಂಧಪಟ್ಟದ್ದು. ಅದರಲ್ಲೂ ಕೂಡ ಬಹಳ ಪ್ರಮುಖವಾಗಿ ಜಿಯೋಗ್ರಫಿಯಲ್ಲಿ ನದಿಗಳಿಗೆ ಸಂಬಂಧಪಟ್ಟಂತಹ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ 50 ಪ್ರಶ್ನೆಗಳ ಸರಣಿ ಇದೆ ಇದು. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ಒಂದಿಷ್ಟು ಪ್ರಶ್ನೆಗಳ ಬಗೆಗಿನ ವಿಶ್ಲೇಷಣೆಯನ್ನ ಇದರಲ್ಲಿ ನೋಡ್ಲಿದ್ದೀರಿ. ಪ್ರಶ್ನೆ ಒಂದು ತಡ ಯಾಕೆ ನೋಡೋಣ ಬನ್ನಿ. ಪ್ರಶ್ನೆ ಇಂಗ್ಲಿಷ್ ಅಲ್ಲಿ ಇರುತ್ತೆ, ಆದ್ರೂ ಇದನ್ನ ಕನ್ನಡಕ್ಕೆ ನಿಮ್ಗೆ ಹೇಳ್ಕೊಡ್ತೀನಿ. ಆದ್ರೆ ಯಾರಿಗೆ ಕನ್ನಡದಾಗ ಒಂದು ಬರೋದಿಲ್ಲ ಅವರು ಇಂಗ್ಲಿಷ್ ಅಲ್ಲಿ ಬಹಳಷ್ಟು ಜನ ಕಮೆಂಟ್ ಮಾಡಿದ್ದಾರೆ, ಅದಕ್ಕೋಸ್ಕರ ಪ್ರಶ್ನೆಗಳು ಇಂಗ್ಲಿಷ್ ಅಲ್ಲಿ ಇರ್ತವೆ, ಇದನ್ನ ಕನ್ನಡದಲ್ಲಿ ಹೇಳುತ್ತೇನೆ. ಅಮರ್ಕಂಟಕ್ an ಇಂಪಾರ್ಟೆಂಟ್ ಪೆನಿನ್ಸುಲರ್ ಹಿಲ್ ಈಸ್ ಇನ್ ದ ಸ್ಟೇಟ್ ಆಫ್ ಅಂತೇಳಿ. ಅಮರ್ಕಂಟಕ್ ಅನ್ನೋದು ಒಂದು ಪೆನಿನ್ಸುಲರ್ ಹಿಲ್ ಆಗಿದ್ದು, ಅಂದ್ರೆ ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಕಂಡು ಬರ್ತಕ್ಕಂಥ ಒಂದು ಬೆಟ್ಟ ಪ್ರದೇಶ. ಇದು ಯಾವ ರಾಜ್ಯದಲ್ಲಿದೆ ಅಂತ ಹೇಳಿ ಇದೆ ನೋಡಿ. ಗುಜರಾತ್, ಮಧ್ಯಪ್ರದೇಶ್, ಮಹಾರಾಷ್ಟ್ರ ಮತ್ತು ರಾಜಸ್ಥಾನ್ಗೆ ಇದೆ. ಇದನ್ನ ಸರಿಯಾಗಿ ಒಂದು ಲೊಕೇಶನ್ಸ್ ಅರ್ಥ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಲ್ಲಿ ಬರ್ತಕ್ಕಂಥ ಇದು ವಿಂಧ್ಯ ಪರ್ವತ ಶ್ರೇಣಿ ಅಂತ ಕರಿತೀವಿ. ಇವುಗಳ ಮೇಲ್ಭಾಗದಲ್ಲಿ ನಿಮ್ಗೆ ಅರಾವಳಿ ಪರ್ವತ ಶ್ರೇಣಿಗಳು ಬರ್ತವೆ. ಇದರ ಒಂದು ಪಾರ್ಶ್ವದಲ್ಲಿ ನಿಮ್ಗೆ ವಿಂಧ್ಯ ಸಿಕ್ಕರೆ, ಇನ್ನೊಂದು ಪಾರ್ಶ್ವದಲ್ಲಿ ಹೀಗೆ ಪೂರ್ವ ಪಶ್ಚಿಮವಾಗಿ ಹಬ್ಕೊಂಡಿರೋದು ಸಾತ್ಪುರ ಬರುತ್ತೆ, ಮೈಕಲಾ ರೇಂಜಸ್ ಬರುತ್ತೆ, ರಾಜ್ಮಹಲ್ ಬೆಟ್ಟಗಳ ಶ್ರೇಣಿ ಕೂಡ ಬರ್ತವೆ. ಅದರಲ್ಲಿ ವಿಂಧ್ಯ ಪರ್ವತ ಶ್ರೇಣಿಯಲ್ಲಿ ಕಂಡು ಬರ್ತಕ್ಕಂಥ ಅತಿ ಪ್ರಮುಖವಾದಂತಹ ಸ್ಥಳವೇ ನಾವು ಮಾತಾಡ್ತಾ ಇರ್ತಕ್ಕಂತಹ ಅಮರ್ಕಂಟಕ್. ಸೊ ಈ ಅಮರ್ಕಂಟಕ್ ಎಲ್ಲಿ ಬರುತ್ತೆ ಅಂದ್ರೆ ಮಧ್ಯಪ್ರದೇಶದಲ್ಲಿ ಬರುತ್ತೆ. ಹಾಗಾಗಿ ವಿಂಧ್ಯ ಪರ್ವತ ಸರಹದ್ದು ಪೂರ್ತಿ ಮಧ್ಯಪ್ರದೇಶದಲ್ಲಿ ಹೆಚ್ಚು ವ್ಯಾಪಿಸಿರೋದ್ರಿಂದನೇ ಈ ಪ್ರದೇಶಗಳಲ್ಲಿ ಅರಣ್ಯಗಳ ಪ್ರಮಾಣ ಯಾವಾಗಲೂ ಕೂಡ ಜಾಸ್ತಿ ಬರ್ತದೆ. ಸೊ ಅದು ಒಂದು ನಮ್ಗೆ ನೆನಪಿರ್ಬೇಕಾದಂತಹ ವಿಚಾರ. ಸೊ ಪ್ರಶ್ನೆ ಎರಡು ಏನ್ ಹೇಳುತ್ತೆ ಅಂತ ಹೇಳಿ ನೋಡೋಣ. ಕ್ವಶನ್ ನಂಬರ್ ಸೆಕೆಂಡಿಗೆ ಹೋಗ್ತಾ ಇದ್ದೀನಿ. ನೇಮ್ ದ ಲಾರ್ಜೆಸ್ಟ್ ರಿವರ್ ಇನ್ ಸೌತ್ ಇಂಡಿಯಾ ಅಂತ ಕೇಳಿದ್ದಾರೆ. ಪ್ರಶ್ನೆ ನೋಡ್ಕೊಳ್ಳಿ. ದಕ್ಷಿಣ ಭಾರತದಲ್ಲಿ ಹರಿಯುವ ಅತ್ಯಂತ ಒಂದು ಲಾರ್ಜೆಸ್ಟ್, ಅತ್ಯಂತ ಅಗಾಧವಾಗಿರ್ತಕ್ಕಂಥ ನೀರನ್ನ ಫ್ಲೋ ಮಾಡ್ತಕ್ಕಂಥ ಮತ್ತು ಅತಿ ಉದ್ದವಾಗಿರ್ತಕ್ಕಂತಹ ಒಂದು ನದಿ ಯಾವುದು ಅಂತ ಕೇಳ್ತಾರೆ. ಸೊ ಹಾಗಾಗಿ ದಕ್ಷಿಣ ಭಾರತದಲ್ಲಿ ಅಂತ ಕೇಳಿದ ತಕ್ಷಣ ವಿಂಧ್ಯ ಸರಹದ್ದಿನ ಸಾತ್ಪುರದ ಕೆಳಭಾಗದಲ್ಲಿ ಅದರಲ್ಲೂ ಕೂಡ ಹರಿತಕ್ಕಂಥ ಅತಿ ಪ್ರಮುಖವಾದಂಥ ನದಿಗಳನ್ನು ನೋಡೋಣ. ಅದರಲ್ಲಿ ನೋಡಿ, ಒಡಿಸ್ಸಾದಲ್ಲಿ ಮಹಾನದಿ ಹರಿಯತ್ತೆ, ಆಂಧ್ರದಲ್ಲಿ ಗೋದಾವರಿ ಹರಿಯತ್ತೆ, ಮತ್ತೆ ಅದೇ ಆಂಧ್ರದಲ್ಲಿ ಕರ್ನಾಟಕದಿಂದ ಫ್ಲೋ ಆಗೋ ಕೃಷ್ಣ ಹರಿಯತ್ತೆ ಮತ್ತು ಕಾವೇರಿ ಹರಿಯತ್ತೆ. ಇವು ಮೇಜರ್ ಆಗಿ ನಮ್ಗೆ ಈ ಒಂದು ಸೌತ್ ಇಂಡಿಯಾದಲ್ಲಿ ಪೂರ್ವಕ್ಕೆ ಹರಿತಕ್ಕಂಥ ನದಿಗಳ ಶ್ರೇಣಿ. ಅದರಲ್ಲಿ ಅತಿ ಉದ್ದವಾಗಿರೋದು ಅಂದ್ರೆ ಮಹಾರಾಷ್ಟ್ರದಿಂದ ಹುಟ್ಟಿ ಹರಿತಕ್ಕಂತಹ ಮತ್ತು ಆಂಧ್ರಕ್ಕೆ ಮತ್ತು ತೆಲಂಗಾಣದ ಭಾಗಗಳಿಗೆ ಒಂದು ಫ್ಲೋ ಆಗ್ತಕ್ಕಂಥದ್ದೇ ಗೋದಾವರಿ. ಇದು ದಕ್ಷಿಣ ಭಾರತದ ಅತಿ ಉದ್ದವಾದ ನದಿ ಅಂತಲೂ ಕೂಡ ಕರೀತಾರೆ. ಸೊ ನಿಮಗೆ ಇಲ್ಲೊಂದು ಪ್ರಶ್ನೆ ಕೊಡ್ತೀನಿ ನಾನು. ಕರ್ನಾಟಕದಲ್ಲಿ ಹರಿಯುವ ಅತ್ಯಂತ ಉದ್ದವಾದ ನದಿ ಯಾವುದು ಅಂತ ಹೇಳಿ ನೀವು ನಮ್ಗೆ ಕಮೆಂಟ್ ಅಲ್ಲಿ ತಿಳಿಸಿ. ಓಕೆ. ಸೊ ಹಾಗಾದ್ರೆ ಉತ್ತರ ಭಾರತದಲ್ಲಿ ಕೇಳಿದ್ರೆ ಉತ್ತರ ಭಾರತದಲ್ಲಿ ಗಂಗಾ ನದಿಯನ್ನೇ ನಾವು ತಗೊಳ್ಬೇಕು. ಕೆಲವರೆಲ್ಲ ಬ್ರಹ್ಮಪುತ್ರ ಅಂತ ವಾದ ಮಾಡ್ತಾರೆ. ಬ್ರಹ್ಮಪುತ್ರ ನೋಡಿ, ಅದು ಮೌಂಟ್ ಕೈಲಾಶಲ್ಲಿ ಹುಟ್ಟಿದ್ರು ಕೂಡ ಹರಿಯೋದೆಲ್ಲ ಚೀನಾದಲ್ಲಿ. ಭಾರತದಲ್ಲಿ ಅದು ಕೇವಲ ಅರುಣಾಚಲ ಪ್ರದೇಶ, ಅಸ್ಸಾಂ, ಮಿಜೋರಾಂ, ಮೇಘಾಲಯ ಈ ಪ್ಲಾಟೂನಲ್ಲಿ ಮಾತ್ರ ಹರಿಯುತ್ತೆ. ಹಾಗಾಗಿ ಬ್ರಹ್ಮಪುತ್ರ ತಪ್ಪಾಗತ್ತೆ, ಗಂಗಾ ಈಸ್ ರೈಟ್ ಆಗತ್ತೆ. ಹಾಗಾಗಿ ಉತ್ತರ ಭಾರತದಲ್ಲಿ ಬಂದ್ರೆ ಗಂಗಾ ನದಿ ಅತಿ ಉದ್ದವಾಗಿದೆ, ದಕ್ಷಿಣ ಭಾರತದಲ್ಲಿ ಬಂದ್ರೆ ಗೋದಾವರಿ ಉದ್ದವಾಗಿದೆ. ನಿಮಗೆ ನಾನು ಕಮೆಂಟ್ ಅಲ್ಲಿ ತಿಳಿಸೋದು ಕೇಳಿದ್ದೀನಿ, ಕರ್ನಾಟಕದ ಅತಿ ಉದ್ದವಾದ ನದಿ ಯಾವುದು ಅಂತ ಹೇಳಿ ನೀವು ತಿಳಿಸ್ಬೇಕು. ಸೊ ಹಾಗಾದ್ರೆ ಈ ಪ್ರಶ್ನೆ ನಿಮ್ಗೆ ಅರ್ಥವಾಯ್ತು ಅನ್ಕೊಳ್ತೀನಿ. ಸೊ ಇನ್ನ ಪ್ರಶ್ನೆ 3ಕ್ಕೆ ಹೋಗೋಣ. ಏನಿದೆ ಅಂತ ನೋಡೋಣ. ವಿಚ್ ಈಸ್ ದ ರಿವರ್ ಈಸ್ ಕಾಲ್ಡ್ ದ ಬೆಂಗಾಲ್ ಸ್ಯಾರೋ ಅಂತಿದೆ. ಅಂದ್ರೆ ಸ್ಯಾರೋ ಆಫ್ ಬೆಂಗಾಲ್ ಅಂತ ಕರಿತೀವಿ ಇದನ್ನ. ಸ್ಯಾರೋ ಆಫ್ ಬೆಂಗಾಲ್ ಅಂತಂದ್ರೆ ಬಂಗಾಳದ ಕಣ್ಣೀರಿನ ನದಿ ಯಾವುದು ಅಂತ ನೋಡಿ. ಬಂಗಾಳದ ಕಣ್ಣೀರಿನ ನದಿ ಯಾವುದು ಅಂಥೇಳಿ ಈ ಪ್ರಶ್ನೆ ಬರ್ತದೆ. ಸೊ ಬಂಗಾಳದಲ್ಲಿ ಹರಿತಕ್ಕಂತಹ ನದಿಗಳನ್ನ ನೀವು ನೋಡಬಹುದು. ನೋಡಿ, ಇಲ್ಲಿ ಆಪ್ಷನ್ಸ್ ಅಲ್ಲಿ ಯಮುನಾ ಇದೆ, ದಾಮೋದರ ಇದೆ,
ನರ್ಮದಾ ಇದೆ ಮತ್ತು ತಾಪಿ ಇದೆ. ಉತ್ತರ ಬಂದ್ಬಿಟ್ಟು ಯಾವುದು? ದಾಮೋದರ, ಬಂಗಾಳದ ಕಣ್ಣೀರಿನ ನದಿ ಅಂತ ಹೇಳಿ ಕರೀತಾರೆ. ಸಾಮಾನ್ಯವಾಗಿ ಈ ಪ್ರಶ್ನೆ ಬಹಳ ಸರಿ ಕೇಳಿದಾರೆ ನಮಗೆ. ಬಂಗಾಳದ ಕಣ್ಣೀರಿನ ನದಿ ಅಂತಂದ್ರೆ ಇದು ದಾಮೋದರ. ಇನ್ನು ಒಡಿಸ್ಸಾದ ಕಣ್ಣೀರಿನ ನದಿ ಕೇಳ್ತಾರೆ, ಒಡಿಸ್ಸಾದ ಕಣ್ಣೀರಿನ ನದಿ ಮಹಾನದಿ. ಇನ್ನು ಬಿಹಾರದ ಕೇಳ್ತಾರೆ, ಬಿಹಾರದ ಕಣ್ಣೀರಿನ ನದಿ ಅಂತಂದ್ರೆ ಕೋಸಿ. ನೆನ್ಪಿಟ್ಕೊಳ್ಳಿ, ಇವು ಬಹಳ ಸರಿ ನಮ್ಮ ಪರೀಕ್ಷೆಗಳಲ್ಲಿ ಕೇಳಿರ್ತಕ್ಕಂಥದ್ದು ನಮ್ಗೆ ಇದೆ. ಹಾಗಾಗಿ ಬಂಗಾಳದ ಕಣ್ಣೀರಿನ ನದಿ ಯಾವುದು ಅಂತಂದ್ರೆ ದಾಮೋದರ. ಕಣ್ಣೀರಿನ ನದಿ ಅಂದ್ರೆ ಇದು ತೆಳ್ಳ ಕಣ್ಣೀರ್ ತರ ಹರಿಯುತ್ತೆ ಅಂತಲ್ಲ ಸ್ನೇಹಿತರೆ. ಈ ನದಿ ಹರಿಯೋದ್ರಿಂದ ಫ್ಲಡ್ಗಳು ಕ್ರಿಯೇಟ್ ಆಗ್ತವೆ, ಅಂದ್ರೆ ಪ್ರವಾಹಗಳು ಕ್ರಿಯೇಟ್ ಆಗೋದ್ರಿಂದ ಜನರ ಆರ್ಥಿಕ ನಷ್ಟ ಸಂಭವಿಸಿದ್ರಿಂದ ಜನರ ಕಣ್ಣಲ್ಲಿ ನೀರು ತರಿಸತ್ತೆ ಅನ್ನೋ ಕಾರಣಕ್ಕಾಗಿ ಇದನ್ನ ಕಣ್ಣೀರಿನ ನದಿ ಅಂತ ಕೂಡ ಕರೀತಾರೆ. ಸೊ ಈ ಯಮುನಾ ಇದೆಯಲ್ಲ, ಇದು ಯಾವಾಗಲೂ ಕೂಡ ಅಷ್ಟೇನೆ, ಇದು ಉತ್ತರ ಪ್ರದೇಶವನ್ನ ಬಹಳಷ್ಟು ಲಾಸ್ ಮಾಡ್ತದೆ. ಹಾಗಾಗಿ ಉತ್ತರ ಪ್ರದೇಶಕ್ಕೆ ಮತ್ತು ಕೆಲವು ಈ ಫ್ಲೋ ಆಗೋದ್ರಿಂದ ಮುಂದೆ ಗಂಗಾ ನದಿಯ ಫ್ಲೋಯಿಂದನೂ ಕೂಡ ಬಿಹಾರದಲ್ಲೂ ಪ್ರಾಬ್ಲಮ್ ಕ್ರಿಯೇಟ್ ಆಗತ್ತೆ ಮುಂದೆ. ಹಾಗಾಗಿ ಯಮುನಾ ಮತ್ತು ಇನ್ನು ನರ್ಮದಾ ಮತ್ತು ತಾಪಿಗಳು ಇವು ಈ ಕಡೆಯಿಂದ ಗುಜರಾತ್ ಇಂದ ಇವು ಅರಬ್ಬಿ ಸಮುದ್ರವನ್ನ ಸೇರ್ತಕ್ಕಂಥ ನದಿಗಳು. ಹಾಗಾಗಿ ಇದಿಷ್ಟು ನಿಮ್ಗೆ ಅರ್ಥ ಆಯ್ತು ಅನ್ಕೊಳ್ತೀನಿ. ಸೊ ಪ್ರಶ್ನೆ ಸಂಖ್ಯೆ 3 ಅರ್ಥ ಆಯ್ತು. ಪ್ರಶ್ನೆ 4ಕ್ಕೆ ಹೋಗೋಣ. ಈಗ ಏನಿದೆ ಅಂತ ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ರಿವರ್ ಇನ್ ಇಂಡಿಯಾ ಶೇರ್ಡ್ ದ ಲಾರ್ಜ್ ನಂಬರ್ ಆಫ್ ಸ್ಟೇಟ್ ಅಂತ. ಕೆಳಗೆ ಕೊಟ್ಟಿರ್ತಕ್ಕಂಥ ಈ ನದಿಗಳಲ್ಲಿ ಯಾವ ನದಿ ಅತಿ ಹೆಚ್ಚು ರಾಜ್ಯಗಳನ್ನ ಕವರ್ ಮಾಡತ್ತೆ ಅಂತ. ಅತಿ ಹೆಚ್ಚು ರಾಜ್ಯಗಳನ್ನ ಕವರ್ ಮಾಡೋದು ಯಾವುದು ಅಂತಂದ್ರೆ ಗೋದಾವರಿ ಅತಿ ಹೆಚ್ಚು ರಾಜ್ಯಗಳನ್ನ ಕವರ್ ಮಾಡುತ್ತೆ. ಯಾಕಂದ್ರೆ ಅತಿ ಉದ್ದವಾದ ನದಿ ಕೂಡ ಹೌದಿದು, ಹಾಗಾಗಿ ಹೆಚ್ಚು ರಾಜ್ಯಗಳನ್ನ ಕವರ್ ಮಾಡುತ್ತೆ. ನಿಮ್ಗೆ ಗೊತ್ತಿದೆ, ಗೋದಾವರಿ ಮಹಾರಾಷ್ಟ್ರದಿಂದ ಶುರುವಾಗ್ಬಿಟ್ರೆ ಇದು ಈ ಕಡೆ ತೆಲಂಗಾಣದವರೆಗೆ, ಆಂಧ್ರ ಪ್ರದೇಶದವರೆಗೂ ಕೂಡ ಹರಿಯತ್ತೆ. ಇದೇ ಗೋದಾವರಿಗೆ ಕರ್ನಾಟಕದಲ್ಲಿಯೂ ಕೂಡ ಅದರ 2 ಉಪನದಿಗಳು ಮಾಂಜ್ರಾ ಮತ್ತೆ ಕಾರಂಜಗಳು ಕೂಡ ಇವಕ್ಕೆ ಬೀದರ್ ಅಲ್ಲಿ ಹೋಗಿ ಇವು ಮುಂದೆ ಸೇರ್ಕೊಳ್ತಕ್ಕಂಥದ್ದಿದೆ. ಹಾಗಾಗಿ ಗೋದಾವರಿಯ ಜಲಾನಯನ ಪ್ರದೇಶಕ್ಕೆ ಕರ್ನಾಟಕದ ಬೀದರ್ ಕೂಡ ಬರುತ್ತೆ. ಹಾಗಾಗಿ ಕರ್ನಾಟಕಕ್ಕೂ ಕೂಡ ಈ ಗೋದಾವರಿ ಸಂಬಂಧ ಪಡ್ತದೆ. ಹಾಗಾಗಿ ಮಹಾರಾಷ್ಟ್ರ ಇರ್ಬೋದು, ಇನ್ನು ಕರ್ನಾಟಕ, ಇನ್ನು ಆಂಧ್ರ, ತೆಲಂಗಾಣ, ಈ ತರದ 4 ಸ್ಟೇಟ್ಗಳನ್ನ ಇದು ಕವರ್ ಮಾಡತ್ತೆ. ಇನ್ನು ಮಹಾನದಿ ಬಂದ್ಬಿಟ್ರೆ ಏನಪ್ಪಾ ಅಂದ್ರೆ ಈ ಮಹಾನದಿ ಕೂಡ ಅಷ್ಟೇನೆ, ಇದು ಬಿಹಾರ ಮತ್ತು ಅದರ ಹಿಂದೆ ಜಾರ್ಖಂಡ್ನ ಪ್ರದೇಶಗಳನ್ನು ಕೂಡ ಕವರ್ ಮಾಡುತ್ತೆ. ಇನ್ನು ಕೃಷ್ಣ ನಿಮಗೆ ಗೊತ್ತಿದೆ, ಕರ್ನಾಟಕ, ಆಂಧ್ರ, ತೆಲಂಗಾಣ ಭಾಗಗಳನ್ನು ಕವರ್ ಮಾಡುತ್ತೆ. ಇನ್ನು ಕಾವೇರಿ ಬಂದ್ಬಿಟ್ರೆ ಇದು ಯಾವಾಗ್ಲೂ ನಿಮಗೆ ಗೊತ್ತಿದೆ, ಕಾವೇರಿ ಕರ್ನಾಟಕಕ್ಕೆ ಯಾವಾಗ್ಲೂ ಲೋಪಸಂಧಿ ಅಂತ ಯಾವಾಗ್ಲೂ ಜೋಕ್ ಇರ್ತದೆ ಇದು. ನೋಡಿ, ಇದು ಅಷ್ಟೇ, ಕರ್ನಾಟಕದಿಂದ ಇದು ಮುಂದೆ ತಮಿಳುನಾಡು ಭಾಗಗಳಿಗೆ ಹರಿಯತ್ತೆ ಅನ್ಕೊಂಡ್ರು ಕೂಡ ಇದು ಕೇರಳ ರಾಜ್ಯಕ್ಕೂ ಕೂಡ ಸಂಬಂಧ ಪಡುತ್ತೆ. ಇಲ್ಲಿ ಒಂದು ಕೇಂದ್ರಾಡಳಿತ ಪ್ರದೇಶ ಪುದುಚೇರಿಗೂ ಸಂಬಂಧ ಪಡುತ್ತೆ. ಹಾಗಾಗಿ ಕಾವೇರಿ ಬಂದ್ಬಿಟ್ಟು ಕರ್ನಾಟಕ, ತಮಿಳುನಾಡು, ಕೇರಳ ಮತ್ತು ಪಾಂಡಿಚೇರಿಗಳಿಗೆ ಸಂಬಂಧ ಪಡುತ್ತೆ. ಸೊ ಈ ರೀತಿಯಾಗಿ ಲಾರ್ಜರ್ ಉದ್ದವಾಗಿ ಹರಿಯೋದ್ರಿಂದಾಗಿ ಗೋದಾವರಿ ಏನಾಗಿದೆ ಅಂತಂದ್ರೆ ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ನದಿ ಪಾತ್ರವನ್ನ ಹೊಂದಿದೆ ಅಂತ ಕೂಡ ಹೇಳ್ಬೋದು. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ನಮ್ಮ ಪ್ರಶ್ನೆ 5 ಇದೆ. ದ ನರ್ಮದಾ ರಿವರ್ ರೈಸಸ್ ನಿಯರ್ ಅಂತ ಕೇಳಿದ್ದಾರೆ. ನರ್ಮದಾ ನದಿ ಎಲ್ಲಿ ಹುಟ್ಟುತ್ತದೆ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿದೆ, ಇದು ಅಮರ್ಕಂಟಕ್ ಅಲ್ಲಿ ಹುಟ್ಟುತ್ತೆ. ನಾಗ್ಪುರ, ಅಬು ಮತ್ತೆ ಬೀಟಲ್ ಅಂತಕ್ಕಂಥ ಪ್ರದೇಶಗಳನ್ನು ಕೂಡ ಕೊಡ್ತಾರೆ. ಸೊ ಇದು ವೆರಿ ಈಸಿಯೆಸ್ಟ್ ಪ್ರಶ್ನೆ, ಇದು ನಿಮಗೆ ನೆನಪಿರ್ಲಿ. ಅಮರ್ಕಂಟಕ್ ಅಲ್ಲಿ ಹುಟ್ಟುವಂತಹ ನರ್ಮದಾ ಇದು ಮಧ್ಯಪ್ರದೇಶ, ಮಹಾರಾಷ್ಟ್ರ ಮತ್ತು ಗುಜರಾತ್ನ ಮುಖಾಂತರ ಹರಿಯುತ್ತೆ. ಹಾಗಾಗಿ ಮುಂದೆ ಗುಜರಾತ್ನಲ್ಲಿ ಇದು ಅರಬ್ಬಿ ಸಮುದ್ರವನ್ನ ಇದು ಸೇರತ್ತೆ. ಈ ಹರಿಯುವ ಈ ನದಿ ಇಲ್ಲೊಂದು ಸೂರತ್ನ ಸಮೀಪದಲ್ಲಿ, ನೆನಪಿರ್ಲಿ, ಸೂರತ್ನ ಸಮೀಪದಲ್ಲಿ ಅತಿ ದೊಡ್ಡ ಅಳಿವೆಯನ್ನ ಅಂದ್ರೆ ಎಸ್ಟುರೀಸ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಎಸ್ಟುರಿ ಅಂತಂದ್ರೆ ಒಂದು ನದಿ ಸಮುದ್ರವನ್ನ ಸೇರುವ ಜಾಗವನ್ನೇ ಎಸ್ಟುರೀಸ್ ಅಂತ ಕರಿತೀವಿ, ಅಳಿವೆಗಳು ಅಂತ ದೊಡ್ಡ ಅಳಿವೆ ಒಂದನ್ನ ಕ್ರಿಯೇಟ್ ಮಾಡುತ್ತೆ. ಅದನ್ನೇ ಆಲಿಯಾ ಬೆಟ್ಟ ಅಂತ ಕೂಡ ಕರಿತೀವಿ. ಮತ್ತು ಆಲಿಯಾ ಭಟ್ ಅಲ್ಲ ಸ್ನೇಹಿತರೆ, ಇದು ಆಲಿಯಾ ಬೆಟ್ಟ ಅಂತೇಳಿ ಕರಿತೀವಿ. ಅಂತ ದೊಡ್ಡದಾಗಿರ್ತಕ್ಕಂಥ ಒಂದು ಅಳಿವೆಯನ್ನ ಇದೇನ್ ಮಾಡುತ್ತೆ, ಕ್ರಿಯೇಟ್ ಮಾಡುತ್ತೆ. ಸೊ ಈ ಪ್ರಶ್ನೆ ನಿಮ್ಗೆ ಗೊತ್ತಾಯ್ತು ಅನ್ಕೊಳ್ತೀನಿ.
ಸೊ ಪ್ರಶ್ನೆ ನಂಬರ್ 6 ಹೋಗೋಣ. ಈಗ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ. ನಂಬರ್ 6 ನಿಮಗಿದು ಬಹಳಷ್ಟು ಕಡೆ ಕೇಳಿರ್ತಾರೆ ಕೂಡ. ಹೌದು, ಇದು ನದಿಗಳು ಮತ್ತೆ ವಾಟರ್ ಫಾಲ್ಸ್ ಗಳನ್ನ ಹೊಂದಿಸಿ ಬರೆಯಿರಿ ಕೇಳಿದರೆ. ತಾಮ್ರಬರಾಣಿ ಇನ್ ಶರಾವತಿ, ನರ್ಮದಾ ಮತ್ತು ಕಾವೇರಿ. ಇಲ್ಲಿ ಕಪಿಲ್ದಾರ, ಹೊಗೆನಕ್ಕಲ್ ಮತ್ತು ಬಂತಿರಾಮ್ ಮತ್ತು ಜೋಗ್ ಅಂತ ಕರಿತೀವಿ. ಇವುಗಳಲ್ಲಿ ವೆರಿ ಇಂಪಾರ್ಟೆಂಟ್, ನೀವು ನೆನ್ಪಿಟ್ಕೊಳ್ಳಿ. ಈ ತಾಮ್ರಬರಣಿ ಏನಿದೆ ಇದು ಬರ್ತಿರಾಮ್ ಅಂತಕ್ಕಂಥ ಕೇರಳದಲ್ಲಿ ಕಂಡು ಬರ್ತಕ್ಕಂಥದ್ದು ಇದು. ನೆಕ್ಸ್ಟ್ ನಿಮ್ಗೆ ಶರಾವತಿ ನಮ್ಗೆಲ್ಲ ಗೊತ್ತಿರುವಂತದ್ದೇ, ಇದು ಜೋಗ ಜಲಪಾತವನ್ನ ಕ್ರಿಯೇಟ್ ಮಾಡತ್ತೆ. ಇನ್ ನರ್ಮದಾ ನಿಮಗೆ ಗೊತ್ತಿದೆ, ಕಪಿಲ್ದಾರ ಮತ್ತು ಧುವಾಧಾರ್ ಅಂತ ಕೂಡ ಕರಿತೀವಿ. ಆ 2 ಫಾಲ್ಸ್ ಗಳನ್ನು ಕ್ರಿಯೇಟ್ ಮಾಡುತ್ತೆ. ಇನ್ನು ಕಾವೇರಿ ಬಂದ್ಬಿಟ್ಟು ಹೊಗೆನಕಲ್, ಅಂದ್ರೆ ಕಾವೇರಿ ಕರ್ನಾಟಕದಿಂದ ತಮಿಳುನಾಡಿಗೆ ಎಂಟ್ರಿ ಕೊಡ್ತಿದ್ದ ಹಾಗೇನೆ ನಿರ್ಮಾಣ ಮಾಡುವ ಜಲಪಾತ ಯಾವುದು ಅಂತಂದ್ರೆ ಈ ಹೊಗೆನಕಲ್ ಜಲಪಾತ, ನೆನಪಿರ್ಲಿ. ಸೊ ಹಾಗಾಗಿ ಕಾವೇರಿ ಕರ್ನಾಟಕದಲ್ಲಿ ನಿಮಗೆ ಗೊತ್ತಿದೆ, ಇದು ಗಗನಚುಕ್ಕಿ ಭರಚುಕ್ಕಿಯನ್ನ ಒಂದು ಕ್ರಿಯೇಟ್ ಮಾಡುತ್ತೆ. ಮುಂದೆ ಅದರ ಉಪನದಿಗಳ ಜೊತೆ ಸೇರ್ಕೊಂಡ್ಬಿಟ್ಟು ಅದು ಚುಂಚನಕಟ್ಟೆ ಕೂಡ ಬರ್ತದೆ, ಚುಂಚನಕಟ್ಟೆ ಫಾಲ್ಸ್ ಕೂಡ ಬರ್ತದೆ. ಅದಾದ ನಂತರ ಹೊಗೆನಕಲ್ ಫಾಲ್ಸ್ ಅನ್ನು ಕೂಡ ಇದು ಕ್ರಿಯೇಟ್ ಮಾಡುತ್ತೆ. ಇನ್ನು ಕರ್ನಾಟಕ ಮತ್ತು ನಿಮ್ಗೊಂದು ಕಮೆಂಟ್ ಸೆಕ್ಷನ್ಸ್ ಅಲ್ಲಿ ನನಗೆ ತಿಳಿಸಿ, ಕರ್ನಾಟಕ ಮತ್ತು ತಮಿಳುನಾಡನ್ನ ವಿಭಾಗಿಸಿರ್ತಕ್ಕಂತಹ ನದಿ ಯಾವುದು ಅಂತ, ಅದರ ಬಾರ್ಡರ್ ಅನ್ನ ಕ್ರಿಯೇಟ್ ಮಾಡಿರೋ ನದಿ ಯಾವುದು ಅನ್ನುವಂತ ಒಂದು ಪ್ರಶ್ನೆಯನ್ನ ನಿಮ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಕರ್ನಾಟಕ ಮತ್ತು ತಮಿಳುನಾಡು ಇವುಗಳನ್ನ ಬೇರ್ಪಡಿಸಿರ್ತಕ್ಕಂಥ ಕಾವೇರಿ ಒಂದು ಉಪನದಿ ಇದೆ, ಅದು ಯಾವುದು ಅಂತ ಹೇಳಿ ನನಗೆ ಕಮೆಂಟ್ ಅಲ್ಲಿ ನೀವು ತಿಳಿಸ್ಬೇಕು. ಸೊ ಈ ಪ್ರಶ್ನೆ ಅರ್ಥ ಆಯ್ತು ಅನ್ಕೊಳ್ತೀನಿ. ಸೊ ಪ್ರಶ್ನೆ ನಂಬರ್ 7 ಹೋಗೋಣ. ಕ್ವಶನ್ 7 ಏನ್ ಹೇಳುತ್ತೆ? ವಿಚ್ ಇಂಡಿಯನ್ ಸ್ಟೇಟ್ ನೌನ್ ದ ಲ್ಯಾಂಡ್ ಆಫ್ 5 ರಿವರ್ಸ್? ಯಾವ ರಾಜ್ಯವನ್ನ 5 ನದಿಗಳ ನಾಡು ಅಂತ ಕೂಡ ಕರಿತೀವಿ. 5 ನದಿಗಳ ರಾಜ್ಯ ಅಂತಂದ್ರೆ ಇಲ್ಲೇ ಇದೆ, ಪಂಜ್ ಆಬ್ ಅಂತ ಕರಿತೀವಿ. ಪಂಜ್ ಅಂದ್ರೆ 5, ಆಬ್ ಅಂತಂದ್ರೆ ನದಿಗಳ ನಡುವಿನ ಪ್ರದೇಶ. ಅಂದ್ರೆ ನೀವೆಲ್ಲ ಹಿಸ್ಟ್ರಿನಲ್ಲಿ ಓದ್ಬೇಕಾದ್ರೆ ದೋ ಆಬ್ ಅಂತ ಓದಿರ್ತೀರಲ್ವಾ, ಅದೇ ರೀತಿ ಇದು ಪಂಜ್ ಆಬ್ ಅಂತ ಓದ್ಬೇಕು. ಪಂಜ್ ಅಂದ್ರೆ 5, ಆಬ್ ಅಂತಂದ್ರೆ ನದಿಗಳ ನಡುವಿನ ಪ್ರದೇಶ. 5 ನದಿಗಳಿಂದ ಹರಿತಕ್ಕಂಥದ್ದು ಯಾವುದು? ಪಂಜಾಬ್ ಅಂತ ಕೂಡ ಕರಿತೀವಿ. ಇನ್ನು ಮುಂದಿನ ಪ್ರಶ್ನೆಗಳಿಗೆ ನಾವು ಹೋಗೋಣ. ಇದಕ್ಕೆ ಜಾಸ್ತಿ ಅನಾಲಿಸಿಸ್ ಅಗತ್ಯ ಇಲ್ಲ ಅನ್ಕೊಳ್ತೀನಿ. ಸೊ ಪ್ರಶ್ನೆ ನಂಬರ್ 8 ಏನ್ ಹೇಳುತ್ತೆ ಅಂತ. ಪ್ರಶ್ನೆ 8 ಬಂದ್ಬಿಟ್ಟು ರಿವರ್ ವಾರ್ಧಾ ಈಸ್ ದ ಟ್ರೈಬ್ಯೂಟರಿ ಆಫ್ ಅಂತ ಒಂದು ಪ್ರಶ್ನೆ ಇದೆ. ಇದು ಯಾವ ನದಿಯ ಉಪನದಿ ಅಂತ. ರಿವರ್ ವಾರ್ಧಾ ಏನಿದೆ ಇದು ಗೋದಾವರಿ ನದಿಯ ಉಪನದಿ. ಪ್ರಣಯಿತ, ಪೇಣ್ಗಂಗಾ, ವಾರ್ಧ್ರಾ, ಮಾಂಜ್ರಾ, ಕಾರಂಜಾ ಈ ರೀತಿಯ ಉಪನದಿಗಳನ್ನು ಹೊಂದಿರೋದು ಯಾವುದು? ಗೋದಾವರಿ. ಮುಂದಿನ ಪ್ರಶ್ನೆಗಳಲ್ಲಿ ಇವುಗಳ ಉಪನದಿಯನ್ನ ಹೇಳ್ತೀನಿ. ಸೊ ಸದ್ಯಕ್ಕೆ ಈ ಪ್ರಶ್ನೆಗೆ ಗೋದಾವರಿ ಒಂದು ಉಪನದಿನ ಯಾವುದು? ವಾರ್ಧಾ. ಇದನ್ನ ಬಹಳಷ್ಟು ಸಾರಿ ಎಕ್ಸಾಮ್ಸ್ ಅಲ್ಲಿ ಕೇಳಿದ್ದಾರೆ, ಹಾಗಾಗಿ ಸ್ನೇಹಿತರ ಇದನ್ನ ನೆನ್ಪಿಟ್ಕೊಳ್ಳಿ. ಸೊ ಪ್ರಶ್ನೆ ನಂಬರ್ 9 ಹೋಗೋಣ. ವಿಚ್ ಈಸ್ ದ ಲಾಂಗೆಸ್ಟ್ ರಿವರ್ ಇನ್ ದ ವರ್ಲ್ಡ್ ಅಂತಿದೆ. ಸೊ ಪ್ರಪಂಚದಲ್ಲೇ ಅತ್ಯಂತ ಉದ್ದವಾಗಿ ಹರಿತಕ್ಕಂಥ ನದಿ ಯಾವುದು ಅಂತೇಳಿ. ಅತ್ಯಂತ ಉದ್ದವಾಗಿ ಹರಿತಕ್ಕಂಥ ನದಿ ಇಲ್ಲಿ ಕೊಟ್ಟಿರೋದ್ರಲ್ಲಿ ನಿಮ್ಗೆ ನೈಲ್ ಕೂಡ ಕಂಡು ಬರುತ್ತೆ ಅಲ್ವಾ. ನೈಲ್ ಇದು ಆಫ್ರಿಕಾದಲ್ಲಿ ಹರಿತಕ್ಕಂತಹ ಒಂದು ನದಿ. ಇನ್ನು ಅಮೆಜಾನ್ ಬರ್ತದೆ ನಿಮ್ಗೆ. ಅಮೆಜಾನ್ ಕೂಡ ಅಷ್ಟೇ ದಕ್ಷಿಣ ಅಮೆರಿಕಾದಲ್ಲಿ ಹರಿತಕ್ಕಂತಹ ಒಂದು ಉದ್ದವಾದ ನದಿ. ಇನ್ನು ಕಾಂಗೋ ಬಗ್ಗೆ ನಿಮ್ಗೆ ಪ್ರಶ್ನೆ ಇದ್ದೇ ಇರ್ತದೆ. ಸಮಭಾಜಕ ವೃತ್ತವನ್ನ ನಿಮ್ಗೆ ಗೊತ್ತಿದೆಯಲ್ಲ, ಜೈರೆ ಬಗ್ಗೆ ಪ್ರಶ್ನೆ ಕೇಳ್ತಾನೆ. ಆಫ್ರಿಕಾದಲ್ಲಿ ಈ ಸಮಭಾಜಕ ವೃತ್ತವನ್ನ 2 ಬಾರಿ ಹಾದು ಹೋಗುವ ನದಿ ಯಾವುದು ಅಂತ ಇರ್ತದೆ, ಅದು ನೆನ್ಪಿಟ್ಕೊಳ್ಳಿ. ಇನ್ನು ಗಂಗಾ, ಕಾವೇರಿ ಇವು ಇಂಡಿಯಾದಲ್ಲಿ ಹರಿಯತ್ತೆ. ಇದು ಭಾರತದಲ್ಲಿ ಅತಿ ಉದ್ದವಾದ ನದಿ ಯಾವುದು ಅಂತಂದ್ರೆ ಗಂಗಾ ಹೇಳ್ತೀವಿ. ದಕ್ಷಿಣ ಭಾರತದಲ್ಲಿ ಉದ್ದವಾದ ನದಿ ಯಾವುದು ಅಂತಂದ್ರೆ ಆಗ್ಲೇ ಹೇಳಿದ್ವಿ ಗೋದಾವರಿ ಅಂತ ಕರಿತೀವಿ. ಹಂಗಾಗಿ ವೆರಿ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ. ನೈಲ್, ಇನ್ನು ಅಮೆಜಾನ್, ಅದಾದ್ಮೇಲೆ ಕಾಂಗೋ ಬಗ್ಗೆ, ಇನ್ನು ಗಂಗಾ ಬಗ್ಗೆ, ಇದಿಷ್ಟು ಕೂಡ ನೆನ್ಪಿರ್ಲಿ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನದಿಗಳ ಮೇಲಿನ ಪ್ರಶ್ನೆ. ನಿಮ್ಗೆ ಇಷ್ಟ ಆಗಿದ್ರೆ ದಯವಿಡು ಒಂದು ಲೈಕ್ ಹಾಕೋದನ್ನ ಮರಿಬೇಡಿ. ಸೊ ಪ್ರಶ್ನೆ ನಂಬರ್ 10 ಹೋಗೋಣ. ಈಗ 10ನೇ ಪ್ರಶ್ನೆ. ವಿಚ್
ಆಫ್ ದ ಫಾಲೋಯಿಂಗ್ ರಿವರ್ ಈಸ್ ನಾಟ್ ಎ ಟ್ರೈಬ್ಯೂಟರಿ ಆಫ್ ಗಂಗಾ. ಟ್ರೈಬ್ಯೂಟರಿ ಅಂದ್ರೆ ನೆನ್ಪಿಟ್ಕೊಳ್ಳಿ, ಇದು ಉಪನದಿಗಳು ಅಂತ ಕರಿತೀವಿ. ಉಪನದಿಗಳು ಅನ್ನೋ ಕಾನ್ಸೆಪ್ಟ್ ತುಂಬಾ ಜನರಿಗೆ ಸ್ವಲ್ಪ ಡೌಟ್ ಇದೆ, ಅದನ್ನ ಕ್ಲಿಯರ್ ಮಾಡ್ತೀನಿ. ಒಂದು ದೊಡ್ಡ ನದಿ ಹೀಗೆ ಹರಿತಾ ಇದೆ ಅಂತಂದ್ರೆ ಈ ನದಿಗಳಿಗೆ ಬಂದು ಸೇರುವ ಚಿಕ್ಕ ಚಿಕ್ಕ ನದಿಗಳನ್ನ ಉಪನದಿಗಳು ಅಂತ ಕರೀತಾರೆ. ಬಹಳಷ್ಟು ಜನರಿಗೆ ಒಂದು ರಾಂಗ್ ಕಾನ್ಸೆಪ್ಟ್ ಇದೆ. ಹೆಂಗಿದೆ ಅಂದ್ರೆ ಒಂದ್ ನದಿಯಿಂದ ಹಿಂಗ್ ಹರ್ಕೊಂಡು ಹೊರಗೆ ಹೋದ್ರೆ ಇವನ್ನ ಉಪನದಿ ಅಂತಾರ ಅಂತ ಕೇಳ್ತಾರೆ. ಇದು ತಪ್ಪು. ಉಪನದಿ ಅಂತಂದ್ರೆ ಮುಖ್ಯವಾದ ಒಂದು ನದಿಗೆ ಈ ಚಿಕ್ಕ ಚಿಕ್ಕ ನದಿಗಳು ಬಂದು ಸೇರೋದನ್ನ ಟ್ರೈಬ್ಯೂಟರೀಸ್ ಅಥವಾ ಉಪನದಿಗಳು ಅಂತ ಕೂಡ ಕರಿತೀವಿ. ಸೊ ಇಲ್ಲಿ ಕೊಟ್ಟಿರೋ ಪ್ರಶ್ನೆ ಏನೋ, ಇದರಲ್ಲಿ ಕೆಳಗಿನೊಳಲ್ಲಿ ಯಾವುದು ಗಂಗಾ ನದಿಯ ಉಪನದಿ ಅಲ್ಲ ಅಂತ ಕೇಳಿದ್ದಾರೆ. ಗೋಮತಿ, ಗಂಡಕ್ಕು, ಕೋಸಿ ಇವು ಮೂರು ಗಂಗಾ ನದಿಯ ಉಪನದಿಗಳು. ಚಂಬಲ್ ಏನಿದೆ ಇದು ಗಂಗಾ ನದಿಯ ಉಪನದಿ ಅಲ್ಲ. ಆಕ್ಚುಲಿ ಈ ಚಂಬಲ್ ನದಿ ಏನಾಗತ್ತೆ ಅಂತಂದ್ರೆ ಇದು ಯಮುನಾ ನದಿಯನ್ನ ಸೇರುತ್ತೆ. ಯಮುನಾ ಹೋಗಿ ನಮ್ಮ ಯಾವುದು ಪ್ರಯಾಗ್ರಾಜ್ ಅಲ್ಲಿ ಗಂಗಾ ನದಿಯನ್ನ ಸೇರತ್ತೆ. ಒಂದ್ ಲೆಕ್ಕದಲ್ಲಿ ನೋಡಿದ್ರೆ ಮುಖ್ಯವಾದ ನದಿ ಯಮುನೋತ್ರಿಯಲ್ಲಿ ಹುಟ್ಟೋ ಯಮುನಾ ನದಿಗೆ ಈ ಚಂಬಲ್ಲು, ಸೋನ್, ಬೆಟ್ವಾ ಇವೆಲ್ಲ ಇದರ ಉಪನದಿಗಳು. ಇವು ಯಾವುದು ಇದನ್ನ ನಾವು ಯಮುನಾ ಅಂತ ಕರೆದ್ರೆ ಈ ಯಮುನಾದ ಒಂದು ರೈಟ್ ಬ್ಯಾಂಕ್ ಇಂದ ಬಂದು ಸೇರ್ತಕ್ಕಂಥ ನದಿಗಳು. ನೆನ್ಪಿಟ್ಕೊಳ್ಳಿ, ಈ ನದಿ ಈ ಕಡೆ ಮುಖ ಹರಿತಾ ಇದೆ ಅಂತಂದ್ರೆ ಇದರ ಬಲಭಾಗ ಇದು ರೈಟ್ ಆಗತ್ತೆ, ಇದು ಲೆಫ್ಟ್ ಆಗತ್ತೆ. ನೆನ್ಪಿರ್ಲಿ. ಓಕೆ, ಇದೇ ನದಿ ಈ ಕಡೆ ಹರಿಯತ್ತೆ ಅಂತಂದ್ರೆ ಇದರ ಈ ಮುಖದಲ್ಲಿ ಬಂದ್ರೆ ಇದು ರೈಟ್ ಆಗತ್ತೆ, ಇದು ಲೆಫ್ಟ್ ಆಗತ್ತೆ. ಹಂಗಾಗಿ ರೈಟ್ ಲೆಫ್ಟ್ ಗಳನ್ನು ಕಂಡುಹಿಡಿಯೋದನ್ನು ಕೂಡ ನೀವು ಈ ರೀತಿ ನೆನ್ಪಿಟ್ಕೊಳ್ಬೇಕಾಗತ್ತೆ. ಸೊ ಹಾಗಾಗಿ ಪ್ರಶ್ನೆ 10 ನೋಡಿದ್ದೀರಿ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 11. ಕ್ವಶನ್ ನಂಬರ್ 11 ಏನ್ ಹೇಳುತ್ತೆ ಅಂತೇಳಿ, ಭಾರತದಲ್ಲಿ ಯಾವ ನದಿಯನ್ನ ವಿಚ್ ರಿವರ್ ಈಸ್ ಕಾಲ್ಡ್ ಆಸ್ ದ ಮೇಲ್ ರಿವರ್ ಇನ್ ಇಂಡಿಯಾ. ಭಾರತದಲ್ಲಿ ಎಲ್ಲಾ ನದಿಗಳಿಗೂ ಸಾಮಾನ್ಯವಾಗಿ ನಾವು ಸ್ತ್ರೀ ರೂಪದಲ್ಲಿ ನೋಡ್ತಕ್ಕಂಥದ್ದಿದೆ. ಯಾಕೆಂದ್ರೆ ನಿಮ್ಗೆಲ್ಲ ಗೊತ್ತಿದೆ, ಗಂಗೆ ಪೂಜೆ ಅಂತ ಕೂಡ ಕರಿತೀವಿ. ಎಲ್ಲದನ್ನೂ ಕೂಡ ಅಷ್ಟೇ, ಭೂಮಿಯನ್ನು ಕೂಡ ನಾವು ಸ್ತ್ರೀ ರೂಪದಲ್ಲೇ ನೋಡ್ತೀವಿ, ಇನ್ನು ನದಿಗಳನ್ನೂ ಕೂಡ ಸ್ತ್ರೀ ರೂಪದಲ್ಲಿ ನೋಡ್ತೀವಿ. ಯಾಕೆಂದ್ರೆ ತಾಯಿ ರೂಪದಲ್ಲಿ ನೋಡುವುದು ಭಾರತೀಯ ಸಂಸ್ಕೃತಿ. ಆದ್ರೆ ಈ ಎಲ್ಲಾ ನದಿಗಳಲ್ಲಿ ಒಂದು ನದಿಯನ್ನ ಮಾತ್ರ ಪುರುಷ ಹೆಸರಿನಲ್ಲಿ ಕರಿತಕ್ಕಂಥದ್ದುಂಟು, ಅದು ಬ್ರಹ್ಮಪುತ್ರ ಅಂತೇಳಿ. ನೋಡಿ, ನಮ್ಮಲ್ಲೆಲ್ಲ ಗೋದಾವರಿ, ಗಂಗಾ, ನರ್ಮದೆ, ಕಾವೇರಿ, ಕೃಷ್ಣ ಅನ್ಬಾರ್ದು ಸ್ನೇಹಿತರೆ, ನೆನ್ಪಿರ್ಲಿ, ಅದು ಕೃಷ್ಣೆ. ಅದು ಕೃಷ್ಣೆ. ಈ ತರದ ನದಿಗಳೆಲ್ಲ ಸ್ತ್ರೀ ರೂಪದಲ್ಲಿ ಕರಿತಕ್ಕಂಥದ್ದಿದೆ. ಹಾಗಾದ್ರೆ ಯಾವ ನದಿಯನ್ನ ಮೇಲ್ ರಿವರ್ ಅಂತ ಕರೀತಾರೆ ಅಂದ್ರೆ ಅದು ಬ್ರಹ್ಮಪುತ್ರ ನದಿಯನ್ನ ಮೇಲ್ ರಿವರ್ ಅಂತ ಕೂಡ ನಮ್ಮಲ್ಲಿ ಕರಿತೀವಿ. ಸೊ ಪ್ರಶ್ನೆ ಯಾವ ತರನಾರು ಬರ್ಬೋದು, ಈ ತರ ಒಂದು ಪ್ರಶ್ನೆ ಇದೆ. ಸೊ ನೆನ್ಪಿಟ್ಕೊಳ್ಳಿ. ಕ್ವಶನ್ ನಂಬರ್ 12 ನೋಡೋಣ ಏನ್ ಹೇಳುತ್ತೆ ಅಂತೇಳಿ. ಕ್ವಶನ್ ನಂಬರ್ 12 ಚಂಬಲ್ ರಿವರ್ ಬಗ್ಗೆ ಇದೆ. ಇದು ಕ್ವಶನ್ ನಂಬರ್ 12. ಚಂಬಲ್ ರಿವರ್ ಫ್ಲೋಸ್ ಥ್ರೂ ದ ಸ್ಟೇಟ್ ಆಫ್. ಚಂಬಲ್ ನದಿಯು ಯಾವ ರಾಜ್ಯಗಳ ಮುಖಾಂತರ ಹರಿಯತ್ತೆ ಅಂತ ಕೇಳಿದಾನೆ. ಚಂಬಲ್ ನದಿ ನಿಮ್ಗೆ ಹೇಳಿದೆ ಇದು ಯಮುನಾ ನದಿಯ ಉಪನದಿ ಕೂಡ ಹೌದು. ಬ್ಯಾಂಡೆಡ್ ಕ್ವೀನ್ ಬಗ್ಗೆ ಕೇಳಿರ್ತೀರಿ. ಬ್ಯಾಂಡೆಡ್ ಕ್ವೀನ್ ಸೊ ಗೊತ್ತಲ್ಲ ನಿಮ್ಗೆ, ಇದೇ ಚಂಬಲ್ ರಾಣಿ ಅಂತ ಕೇಳಿ. ಸೊ ಹಾಗಾಗಿ ಮಹಾರಾಷ್ಟ್ರ, ಮಧ್ಯಪ್ರದೇಶ್, UP ಕೊಟ್ಟಿದ್ದಾರೆ. UP, ಮಧ್ಯಪ್ರದೇಶ್, ಬಿಹಾರ್, UP, ಮಧ್ಯಪ್ರದೇಶ್, ರಾಜಸ್ಥಾನ್, UP, ಮಧ್ಯಪ್ರದೇಶ್, ಒಡಿಸ್ಸಾ ಇದೆ. ಸೊ ನೀವು ಆಪ್ಷನ್ಸ್ ಅಲ್ಲಿ ತೆಗೆಯೋದಾದ್ರೆ ಒಡಿಸ್ಸಾದಲ್ಲಿ ಇದು ಬರೋದಿಲ್ಲ, ಈಸಿಯಾಗಿ ತೆಗಿಬಹುದು. ಇನ್ನು ಯಮುನಾ ಬಿಹಾರದಲ್ಲಿ ಹರಿಯಲ್ಲ, ಇದನ್ನು ಈಸಿಯಾಗಿ ತೆಗಿಬಹುದು. ಸೊ ಡೌಟ್ ನಿಮ್ಗೆ ಎಲ್ಲಿ ಬರುತ್ತೆ ಅಂತಂದ್ರೆ ಮಹಾರಾಷ್ಟ್ರ, ಮಧ್ಯಪ್ರದೇಶ, UPಗೆ ಬರುತ್ತೆ. ಆದ್ರೆ ಇಲ್ಲಿ ವೆರಿ ಸಿಂಪಲ್, ಮಹಾರಾಷ್ಟ್ರದ ಕಡೆಗೆ ಬರ್ಬೇಕು ಅಂದ್ರೆ ಸಾತ್ಪುರ ಶ್ರೇಣಿಗಳನ್ನ ದಾಟ್ಕೊಂಡ್ ಬರ್ಬೇಕು. ಇದು ಕೂಡ ಆಗಲ್ಲ. ಗೊತ್ತಾಯ್ತಲ್ಲ, ಈ ತರದ ಬಂಚ್ ಕೊಟ್ಟಾಗ ಬಹಳ ಈಸಿ ಇರ್ತವೆ, ಜಾಸ್ತಿ ಹೆಸರುಗಳು ಕಾಣ್ತವೆ ಅಂತ ನೀವು ಅದನ್ನ ತೆಗಿಯೋದನ್ನ ಮರಿತೀರಾ. ಹಾಗಾಗಿ ಈ ಪ್ರಶ್ನೆ ತೆಗಿಯೋದು ಹೆಂಗೆ ಅಂತ ಹೇಳ್ಕೊಟ್ಟಿದ್ದೀನಿ. ಓಕೆ, ಸೊ ಅದರಲ್ಲಿ ಆಪ್ಷನ್ ಸಿ ನೋಡಿ, ಇದು ಹುಟ್ಟೋದು ನಮ್ಗೆ
ಅರಾವಳಿ ಪರ್ವತ ಶ್ರೇಣಿಗಳ ವಲಯದಲ್ಲಿ ಹುಟ್ಟತ್ತೆ, ನೆನ್ಪಿರ್ಲಿ. ಅರಾವಳಿ ಪರ್ವತ ಶ್ರೇಣಿಗಳಲ್ಲಿ ಅತಿ ಮುಖ್ಯವಾಗಿ ಅಂದ್ರೆ ಮಧ್ಯಪ್ರದೇಶದ ಭಾಗ ಬರುತ್ತೆ. ಅರಾವಳಿನಲ್ಲಿ ಮಧ್ಯಪ್ರದೇಶದ ಭಾಗಗಳು ಅಂದ್ರೆ ಮಾಳ್ವಾ ಪ್ರಸ್ಥಭೂಮಿ ಕೂಡ ನೀವು ಕೇಳಿರ್ತೀರಿ. ಆ ಮಾಳ್ವಾ ಪ್ರಸ್ಥಭೂಮಿಯಲ್ಲಿ ಬರ್ತಕ್ಕಂಥ ಜನ್ಪಾವ್ ಅಂತ ನೆನ್ಪಿಡ್ಕೊಳ್ಳಿ. ಈ ಜನ್ಪಾವ್ ಬೆಟ್ಟಗಳು ಅಂತ ಬರ್ತವೆ. ಆ ಜನ್ಪಾವ್ ಬೆಟ್ಟಗಳಲ್ಲಿ ಮಾವ್ ಅಂತಕ್ಕಂಥ ಪ್ರದೇಶ ಇದು ಮಧ್ಯಪ್ರದೇಶದಲ್ಲಿ ಬರುತ್ತೆ. ಈ ಮಾವ್ ಪ್ರದೇಶದಲ್ಲಿ ಹುಟ್ಟೋದೆ ಯಾವುದು? ಚಂಬಲ್. ಹಾಗೆ ಹುಟ್ಟಿ ಹರಿಯುವಾಗ ಮಾಳ್ವಾ ಪ್ರಸ್ಥಭೂಮಿಯ ಭಾಗ ರಾಜಸ್ಥಾನಕ್ಕೂ ಕೂಡ ಸೇರುತ್ತೆ. ಹಾಗಾಗಿ ಮಧ್ಯಪ್ರದೇಶದಿಂದ ರಾಜಸ್ಥಾನದಿಂದ ಮತ್ತೆ ಮಧ್ಯಪ್ರದೇಶದ ಬಾರ್ಡರ್ ಮುಖಾಂತರನೇ ಇದು ಎಲ್ಲಿ ಹೋಗುತ್ತೆ? UPಯಲ್ಲಿ ಯಾವ್ದನ್ನು ಸೇರುತ್ತೆ? ಯಮುನಾ ನದಿಯನ್ನ ಸೇರುತ್ತೆ. ಓಕೆ, ಯಮುನಾ ನದಿಯನ್ನ ಸೇರುತ್ತೆ. ಹಾಗೆ ಯಮುನಾ ನದಿಯನ್ನ ಸೇರುವ ಇದರ ಪಕ್ಕದಲ್ಲೇ ನೀವು ನೋಡ್ಬೋದು ರಿಹಾಂಡ್ ಅಂತಕ್ಕಂಥ ಒಂದು ಅಣೆಕಟ್ಟು ಬರುತ್ತೆ. ಇದನ್ನ ರಿಹಾಂಡ್ ಅಣೆಕಟ್ಟನ್ನ ರಿಹಾಂಡ್ ನದಿಗೆ ನಿರ್ಮಾಣ ಮಾಡಲಾಗಿರ್ತದೆ. ಸೊ ಹಂಗಾಗಿ ಅದನ್ನು ಕೂಡ ವೆರಿ ಇಂಪಾರ್ಟೆಂಟ್ ಆಗಿ ನೆನ್ಪಿಟ್ಕೊಳ್ಳಿ. ಹಾಗಾಗಿ ಇಲ್ಲೊಂದೊಂದು ಸಿಂಪಲ್ ಪ್ರಶ್ನೆ ಕೇಳ್ತೀನಿ, ನಿಮ್ಗೂ ಕಮೆಂಟ್ ಅಲ್ಲಿ ತಿಳಿಸಿ. ಉತ್ತರ ಪ್ರದೇಶದ ಮೊದಲ ಮುಖ್ಯಮಂತ್ರಿ ಯಾರು ಅಂತೇಳಿ ಕೇಳ್ತಾ ಇದ್ದೀನಿ. ಈ ಮುಖ್ಯಮಂತ್ರಿ ಹೆಸರಲ್ಲೇ UPನಲ್ಲಿ ಕಟ್ಟಿರ್ತಕ್ಕಂಥ ಒಂದು ಡ್ಯಾಮ್ ಇದೆ. ಆ ಡ್ಯಾಮ್ ನ ಹೆಸರು ಈ ಮುಖ್ಯಮಂತ್ರಿ ಹೆಸರನ್ನ ಇಡಲಾಗಿದೆ. ತಾವ್ ಯಾವುದು ಅಂತ ಹೇಳಿ ನನಗೆ ಈ 3 ಪ್ರಶ್ನೆಗಳ ಕಮೆಂಟ್ ಅನ್ನು ಕೂಡ ನನಗೆ ತಿಳಿಸ್ಬೇಕು. ಸೊ ಇದು ಈಸಿಯೆಸ್ಟ್ ಪ್ರಶ್ನೆಗಳ ಸರಣಿ ಇದೆ. ನಿಮ್ಗೆ ಅರ್ಥ ಆಗ್ಲಿ ಅಂತೇಳಿ ಯಾವ ರೂಪದಲ್ಲಿ ಪ್ರಶ್ನೆ ಕೇಳಬಹುದು ಅನ್ನೋದ್ರ ಬಗ್ಗೆ ಒಂದು ಸೀಕ್ವೆನ್ಸ್ ಅನ್ನ ಕೊಡ್ತಾ ಇದ್ದೀನಿ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ದ ಆಲ್ಟರ್ನೇಟ್ ನೇಮ್ ಆಫ್ ರಿವರ್ ಬ್ರಹ್ಮಪುತ್ರ ಈಸ್ ಅಂತ. ಬ್ರಹ್ಮಪುತ್ರ ನದಿಗಿರುವ ಇತರ ಹೆಸರುಗಳು ಏನು ಅಂತ. ಬ್ರಹ್ಮಪುತ್ರ ನದಿಗಿರುವ ಇತರ ಹೆಸರೇ ಸ್ಯಾಂಗ್ಪೋ ಅಂತ ಕೂಡ ಕರಿತೀವಿ. ಅಂದ್ರೆ ಚೀನಿಯರು ಇದನ್ನ ಚಾಂಗ್ಪೋ ಅಂತಕ್ಕಂಥದ್ದು ಕರಿತೀವಿ. ಅಂದ್ರೆ ಕನ್ನಡದಲ್ಲಿ ಇದನ್ನ ಪಾವನ ಅಂತ ಕೂಡ ಕರೀತಾರೆ. ಬಹಳಷ್ಟು ಜನ ಇದು ಟಿಬೆಟಿಯನ್ಸ್ ಅಲ್ವಾ ಅಂತಾರೆ. ಸೊ ನೆನ್ಪಿರ್ಲಿ, ಟಿಬೆಟ್ ಅನ್ನುವಂತಹ ರಾಷ್ಟ್ರ ನಮ್ಮಲ್ಲಿ 1962 ನಂತರ ಈ ಟಿಬೆಟ್ ಅನ್ನೋ ರಾಷ್ಟ್ರನೇ ಇಲ್ಲ. ಸೊ ಇದು ಚೀನಾ ಆವೃತವಾಗಿರ್ತಕ್ಕಂಥ ಪ್ರದೇಶ. ಹಾಗಾಗಿ ನೀವು ಟಿಬೆಟ್ ಅಂತೇಳಿ ಕನ್ಸಿಡರ್ ಮಾಡಬೇಡಿ. ಕಾರಣ ಅಂದ್ರೆ ಆಲ್ರೆಡಿ ಇದನ್ನ NCERT ಪುಸ್ತಕದಲ್ಲಿ ಟಿಬೆಟ್ ಅನ್ನೋದನ್ನ ತೆಗೆದು ಬಿಟ್ಟಿದ್ದಾರೆ. ಟಿಬೆಟ್ ಅನ್ನು ಬ್ರಾಕೆಟ್ ಅಲ್ಲಿ ಕೊಡ್ತಾರೆ, ಮೈನ್ ಸ್ಟ್ರೀಮ್ ಚೀನಾ ಅಂತ ಕೂಡ ಕೊಡ್ತಾರೆ. ನೆನ್ಪಿರ್ಲಿ, ಇದು ಚಾಂಗ್ಪೋ ಅಂತಕ್ಕಂಥದ್ದು ಟಿಬೆಟಿಯನ್ಸ್ ಭಾಷೆನಲ್ಲಿ ಇರ್ತಕ್ಕಂಥದ್ದಾದ್ರೂ ಕೂಡ ಚೀನಿಯರು ಇದನ್ನ ಸ್ಯಾಂಗ್ಪೋ ಅಂತ ಕೂಡ ಕರೀತಾರೆ ಅನ್ನೋದನ್ನ ನೆನ್ಪಿರ್ಲಿ. ಇನ್ನು ತೀಸ್ತಾ ಬಂದ್ಬಿಟ್ಟು ಇದಕ್ಕೊಂದು ಮಜಾ ಪ್ರಶ್ನೆ ಇರುತ್ತೆ, ನೆನ್ಪಿಟ್ಕೊಳ್ಳಿ. ತೀಸ್ತಾ ಇದು ಮೊದಲು ಗಂಗಾ ನದಿಯ ಉಪನದಿ ಆಗಿತ್ತು, ನಂತರ ಇದು ಬ್ರಹ್ಮಪುತ್ರ ನದಿಯ ಉಪನದಿ ಆಗಿದೆ. ಹೆಂಗ್ ಸರ್ ಅಂತ ಕೇಳ್ಬೋದು ಇದು. ಸೊ ನಮ್ಮಲ್ಲಿ ರಿವರ್ ಸೆಕ್ಷನ್ಸ್ ಅಲ್ಲಿ ನೀವು ಓದುವಾಗ ರಿವರ್ ಅನ್ನು ಕೂಡ ಇಲ್ಲಿ ಅಪಹರಣ ಒಂದು ಪದ ಬರುತ್ತೆ, ನದಿ ಅಪಹರಣ ಅಂತ ಕರಿತೀವಿ. ಈ ನದಿ ಅಪಹರಣಗೊಂಡಿರ್ತಕ್ಕಂತಹ ನದಿ ಯಾವುದು ಅಂತ ಕೇಳ್ತಾರೆ, ಅದು ತೀಸ್ತಾ. ನೆನ್ಪಿರ್ಲಿ, ಮೊದಲು ಇದು ಗಂಗಾ ನದಿಗೆ ಉಪನದಿಯಾಗಿತ್ತು, ನಂತರ ಇದು ಬ್ರಹ್ಮಪುತ್ರ ನದಿಗೆ ಉಪನದಿ ಆಗತ್ತೆ. ಕಾರಣ ಅಂದ್ರೆ ಇಲ್ಲಿರುವ ಪರ್ವತಗಳ ಕುಸಿತದಿಂದಾಗಿ ಈ ಪ್ರದೇಶದಿಂದ ಬಂದು ಸೇರ್ತಿದ್ದಂತಹ ತೀತ್ಸ ಇಲ್ಲಿ ಪರ್ವತಗಳ ಅಡೆತಡೆಗಳು ಉಂಟಾಗಿದ್ರಿಂದ ಅದು ಗಂಗಾ ನದಿಯನ್ನ ಬಿಟ್ಟು ಬ್ರಹ್ಮಪುತ್ರ ನದಿಯ ಇಳುಕಲ್ಲಿ ಹರಿಯೋದಕ್ಕೆ ಶುರುವಾಯ್ತು. ಇನ್ನು ಗಂಡಕ್ ಮತ್ತೆ ಯಮುನಾ ಇವು ನಿಮಗೆ ಮಾಮೂಲಿ ಗೊತ್ತಿರ್ತಕ್ಕಂಥವು. ಸೊ ಮುಂದಿನ ಪ್ರಶ್ನೆಯನ್ನು ನೋಡೋಣ ಸ್ನೇಹಿತರೆ. ಪ್ರಶ್ನೆ ನಂಬರ್ಗೆ ಬರ್ತಾ ಇದ್ದೀನಿ. ಯಾವುದು? ಪ್ರಶ್ನೆ 14. ದಿ ವೈಗೈ ರಿವರ್ ರೈಸಸ್ ಇಂದ ಅಂತ ಕೇಳಿದ್ದೇವೆ. ವೈಗೈ ನದಿ ಬಗ್ಗೆ ಬಹಳಷ್ಟು ಸಾರಿ ಪ್ರಶ್ನೆಗಳು ನಿಮಗೆ ಬಂದಿದೆ ಸ್ನೇಹಿತರೆ. ನೆನ್ಪಿರ್ಲಿ, ಈ ಪ್ರಶ್ನೆಯನ್ನ ಎಕ್ಸಾಮ್ಸ್ ಅಲ್ಲಿ ಒಂದ್ಸಾರಿ ಕೇಳಿದಾನೆ. ಈ ವೈಗೈ ನದಿ ಬರೋದು ತಮಿಳ್ನಾಡಲ್ಲಿ. ನೆನ್ಪಿಟ್ಕೊಳ್ಳಿ. ಪ್ರಶ್ನೆ ಏನ್ ಬಂದಿತ್ತು ಅಂತಂದ್ರೆ ಪಾಕ್ ಜಲಸಂಧಿಗೆ ಸೇರುವ ನದಿ ಯಾವುದು ಅಂತ ಕೇಳ್ತಾನೆ. ಈ ಪಾಕ್ ಜಲಸಂಧಿಗೆ ಸೇರುವ ನದಿಯೇ ಯಾವುದು? ವೈಗೈ ನದಿ. ನೆನ್ಪಿಟ್ಕೊಳ್ಳಿ. ಇದು ವೈಗೈ ನದಿ ಹುಟ್ಟೋದು ಎಲ್ಲಿ ಅಂತಂದ್ರೆ
ವರ್ಸಂದು ಹಿಲ್ಗಳಲ್ಲಿ ಹುಟ್ಟತ್ತೆ. ವೆಸ್ಟರ್ನ್ ಘಾಟ್ಸ್ನ ಹಿಲ್ಗಳು ಇಲ್ಲೆಲ್ಲ ಬರ್ತಾವಲ್ಲ, ವೆಸ್ಟರ್ನ್ ಘಾಟ್ಸ್, ಇದ್ರ ಕೆಳಗಡೆ ಕಾರ್ಡಮಮ್ ಮತ್ತು ಪಳನಿ ಹಿಲ್ಗಳು ಬರ್ತವೆ. ಕಾರ್ಡಮಮ್ ಮತ್ತು ಪಳನಿ ಹಿಲ್ಗಳ ಈ ಸಮೀಪದಲ್ಲಿ ಹುಟ್ಟತಕ್ಕಂಥದ್ದೇ ವೈಗೈ. ಇಲ್ಲಿಂದ ಹುಟ್ಟಿ ಇದು ಎಲ್ಲಿ ಹರಿಯುತ್ತೆ? ಪಾಕ್ ಜಲಸಂಧಿಗೆ ಇದು ಹರಿಯುತ್ತೆ. ಹಾಗಾಗಿ ಅಗಸ್ತಿಯಾರ್ ಹಿಲ್ಗಳಲ್ಲಿ ಹುಟ್ಟೋದಿಲ್ಲ, ಕಾರ್ಡಮಮ್ಗಳಲ್ಲಿ ಹುಟ್ಟೋದಿಲ್ಲ, ಕೊಲ್ಲಿ ಹಿಲ್ಸ್ಗಳಲ್ಲೂ ಹುಟ್ಟೋದಿಲ್ಲಿ ವರ್ಸಂದು ಹಿಲ್ಸ್ ಅಂತ ಬರ್ತವೆ. ಈ ವರ್ಸಂದು ಹಿಲ್ಸ್ ಗಳಲ್ಲಿ ಹುಟ್ಟೋದೇ ಯಾವುದು? ವೈಗೈ ನದಿ. ಇನ್ನೊಂದು ಪ್ರಶ್ನೆ ಕೇಳ್ತಾರೆ ಅಂತ ಹೇಳಿದೆ, ಯಾವುದು? ಪಾಕ್ ಜಲಸಂಧಿಗೆ ಹರಿಯುವ ನದಿ ಯಾವುದು ಅಂತ ಕೇಳ್ತಾನೆ. ಅದು ಕೂಡ ಯಾವುದು? ಈ ವೈಗೈ ನದಿ ಅಂತೇಳಿ ಹೇಳಬೇಕು. ಸೊ ಇದರ ನಂತರ ಬರ್ತಕ್ಕಂತಹ ಬಹುಮುಖ್ಯವಾದ ಪ್ರಶ್ನೆ ಕ್ವಶನ್ ನಂಬರ್ 15 ಬರ್ತಾ ಇದ್ದೀನಿ. 15ನೇ ಪ್ರಶ್ನೆ ನೋಡೋಣ. ಕೋಲ್ಕತ್ತಾ ಈಸ್ ಸಿಚುವೇಟೆಡ್ ಆನ್ ದ ಬ್ಯಾಂಕ್ಸ್ ಆಫ್ ರಿವರ್ ಅಂತ ಕೇಳ್ತಾರೆ. ಕೋಲ್ಕತ್ತಾ ಈ ನಗರ ಯಾವ ನದಿಯ ದಂಡೆಯ ಮೇಲಿದೆ ಅಂತ. ಕೋಲ್ಕತ್ತಾ ಇರೋದು ಯಾವ ನದಿ ದಂಡೆ ಮೇಲೆ? ನೆನಪಿರ್ಲಿ, ಹೂಗ್ಲಿ ನದಿ ದಂಡೆ ಮೇಲೆ ಇರ್ತಕ್ಕಂಥದ್ದೇ ಈ ಕೋಲ್ಕತ್ತಾ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದು, ನೆನ್ಪಿಟ್ಕೊಳ್ಳಿ. ಕೋಲ್ಕತ್ತಾ ಇರೋದಿಲ್ಲಿ ಹೂಗ್ಲಿ ನದಿಯ ದಂಡೆಯ ಮೇಲೆ. ಇನ್ ಗಂಗಾ ನಿಮಗೆ ಹೇಳಲೇಬೇಕಾಗಿಲ್ಲ. ಉತ್ತರಾಖಂಡ್ ಮೂಲದಿಂದ ಸ್ಟಾರ್ಟ್ ಆದ್ರೆ ಈ ಕಡೆ ಬಂಗಾಳದವರೆಗೂ ಕೂಡ ಹರಿಯುವಾಗ ಅನೇಕ ನಗರಗಳನ್ನ ಕೂಡ ಕ್ರಿಯೇಟ್ ಮಾಡುತ್ತೆ, ಅದು ನಿಮಗೆ ಗೊತ್ತಿದೆ. ಇನ್ನು ಕೃಷ್ಣ ಕೂಡ ಅಷ್ಟೇ, ವಿಜಯವಾಡ ಅಂತ ಏನ್ ಕರಿತೀವಿ, ವೆರಿ ಪ್ರಮುಖವಾಗಿರ್ತಕ್ಕಂಥ ಅತಿ ದೊಡ್ಡದಾಗಿರ್ತಕ್ಕಂಥ ಆಂಧ್ರದಲ್ಲಿ. ಇನ್ನು ಕಾವೇರಿ ಕೂಡ ಅಷ್ಟೇ. ಸೊ ನಮಗೆ ವೆರಿ ಇಂಪಾರ್ಟೆಂಟ್, ನೋಡೋಣ ಮುಂದೆ ಬಂದಾಗ ಹೇಳ್ತೀನಿ. ಹೂಗ್ಲಿ ಇದು ಯಾವ ಇದರ ದಂಡೆ ಮೇಲೆ ಇರ್ತಕ್ಕಂಥ ಅತಿ ದೊಡ್ಡ ನಗರ ಯಾವುದು ಅಂತಂದ್ರೆ ಕೋಲ್ಕತ್ತಾ. ಇದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದಿಷ್ಟು 15 ಪ್ರಶ್ನೆಗಳ ಸರಣಿಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಮತ್ತು ಪ್ರಶ್ನೆಗಳನ್ನ ನಿಮ್ಮ ಮುಂದೆ ತರ್ತೀನಿ. ಹೀಗೆ ಜಿಯೋಗ್ರಫಿ MCQs ಗಳನ್ನ ಬಿಡಿಸ್ತಕ್ಕಂಥ, ಜೊತೆಗೆಲ್ಲ ನದಿಗಳ ಬಗ್ಗೆ ಸರಿಯಾಗಿ ತಿಳಿತಕ್ಕಂಥ ಒಂದು ದೊಡ್ಡ ಅಧ್ಯಯನ ಇದೆ. ದಯವಿಟ್ಟು ನಮ್ಮ ವಿಡಿಯೋವನ್ನ ಸಬ್ಸ್ಕ್ರೈಬ್ ಮಾಡಿ, ತಮ್ಮೆಲ್ಲ ಸ್ನೇಹಿತರಿಗೂ ಇದನ್ನ ಹೇಳ್ತೀರಿ ಅನ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು.